ಪ್ರತಿದಿನ ಜನರು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುತ್ತಾರೆ ಮತ್ತು ಸ್ಕ್ರೀನ್ ಮೇಲೆ ಒಂದು ಸಂಖ್ಯೆ ಮೂಡುವುದನ್ನು ವೀಕ್ಷಿಸುತ್ತಾರೆ. ಗ್ರಾಹಕರು ಕೇಳಿದಾಗಲೆಲ್ಲ ಅದನ್ನು ಹಿಂತಿರುಗಿಸಲು ಸಿದ್ಧವಾಗಿ, ಬ್ಯಾಂಕ್ ಆ ಹಣವನ್ನು ಎಲ್ಲೋ ಸುರಕ್ಷಿತ ಸ್ಥಳದಲ್ಲಿ ಇರಿಸಿದೆ ಎಂದು ಭಾಸವಾಗುತ್ತದೆ. ಆದರೂ ಬ್ಯಾಂಕ್ ನಿಮ್ಮ ಹಣವನ್ನು ವೈಯಕ್ತಿಕ ಲಾಕರ್ನಲ್ಲಿ ಇಡುವುದಿಲ್ಲ. ನಿಮ್ಮ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಬ್ಯಾಂಕ್ ನೀಡುವ ಒಂದು ವಚನವಾಗುತ್ತದೆ. ಅದೇ ಸಮಯದಲ್ಲಿ ಬ್ಯಾಂಕ್ ತನ್ನ ಹಣಕಾಸಿನ ಸಂಪನ್ಮೂಲಗಳನ್ನು ಸಾಲಗಳನ್ನು ನೀಡಲು, ಆಸ್ತಿಗಳನ್ನು ಕೊಳ್ಳಲು ಮತ್ತು ಅರ್ಥವ್ಯವಸ್ಥೆಯಾದ್ಯಂತ ಪಾವತಿಗಳನ್ನು ಇತ್ಯರ್ಥಗೊಳಿಸಲು ಬಳಸುತ್ತದೆ. ಇಂದು ನಾವು $10,000 ಡಿಪಾಸಿಟ್ ಅನ್ನು ಅನುಸರಿಸೋಣ ಮತ್ತು ಹಣ ಬ್ಯಾಂಕ್ ಪ್ರವೇಶಿಸಿದ ನಂತರ ನಿಜವಾಗಿ ಏನಾಗುತ್ತದೆ ಎಂದು ನೋಡೋಣ. ಸುಸ್ವಾಗತ. ಸರಿ, ಈಗ ನೀವು 10,000 ನಗದು ಹಿಡಿದುಕೊಂಡು ಬ್ಯಾಂಕ್ಗೆ ಹೋಗುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಉದ್ಯೋಗಿ ನೋಟುಗಳನ್ನು ಎಣಿಸಿ ಡಿಪಾಸಿಟ್ ಸ್ವೀಕರಿಸುತ್ತಾನೆ ಮತ್ತು ನಿಮ್ಮ ಬ್ಯಾಂಕಿಂಗ್ ಆ್ಯಪ್ $10,000ನ ಹೊಸ ಬ್ಯಾಲೆನ್ಸ್ ತೋರಿಸುತ್ತದೆ. ನಿಮ್ಮ ಕಡೆಯಿಂದ ಈ ಪ್ರಕ್ರಿಯೆಯು ಶೇಖರಣೆಯಂತೆ ಸ್ಟೋರೇಜ್ ಕಾಣುತ್ತದೆ. ನೀವು ಬ್ಯಾಂಕ್ಗೆ ಹಣ ಕೊಟ್ಟಿದ್ದೀರಿ ಮತ್ತು ಈಗ ಬ್ಯಾಂಕ್ ಅದನ್ನು ನಿಮಗಾಗಿ ಕಾಯ್ದಿರಿಸಿದೆ. ಆದರೆ ಬ್ಯಾಂಕ್ ಬೇರೆಯದೇ ಆದ ವಿಷಯವನ್ನು ದಾಖಲಿಸುತ್ತದೆ. ಅದು ನಗದಾಗಿ $10,000 ಸ್ವೀಕರಿಸುತ್ತದೆ. ಅದು ಅದರ ಬ್ಯಾಲೆನ್ಸ್ ಶೀಟ್ನಲ್ಲಿ ಆಸ್ತಿಯಾಗುತ್ತದೆ, ಅಸೆಟ್. ಅದೇ ಸಮಯದಲ್ಲಿ ಅದು ನಿಮ್ಮ ಹೆಸರಿನಲ್ಲಿ $10,000 ಡಿಪಾಸಿಟ್ ಸೃಷ್ಟಿಸುತ್ತದೆ. ಬ್ಯಾಂಕ್ ಈಗ ಆ ಹಣವನ್ನು ನಿಮಗೆ ಬಾಕಿ ಇಟ್ಟಿರುವುದರಿಂದ ಈ ಡಿಪಾಸಿಟ್ ಹೊಣೆಗಾರಿಕೆಯಾಗಿ ಲಯಬಿಲಿಟಿ ಕಾಣಿಸಿಕೊಳ್ಳುತ್ತದೆ. ಇದು ಮೊದಲ ಪ್ರಮುಖ ವ್ಯತ್ಯಾಸ. ಡಿಪಾಸಿಟ್ ನಂತರ ನಗದು ಬ್ಯಾಂಕ್ಗೆ ಸೇರುತ್ತದೆ. ನಿಮಗೆ ಸೇರುವುದು ಅದೇ ಮೊತ್ತಕ್ಕಾಗಿ ಬ್ಯಾಂಕ್ ವಿರುದ್ಧದ ಹಕ್ಕು ಕ್ಲೇಮ್. ನಿಖರವಾದ ನೋಟುಗಳು ಇನ್ನು ಮುಂದೆ ನಿಮ್ಮ ಖಾತೆಗೆ ಸಂಪರ್ಕ ಹೊಂದಿರುವುದಿಲ್ಲ. ಅವುಗಳನ್ನು ಬ್ರಾಂಚ್ ಲಾಕರ್ನಲ್ಲಿ ಇಡಬಹುದು, ಎಟಿಎಂಗೆ ಲೋಡ್ ಮಾಡಬಹುದು, ಕ್ಯಾಶ್ ಸೆಂಟರ್ಗೆ ಕಳುಹಿಸಬಹುದು ಅಥವಾ ಇನ್ನೊಬ್ಬ ಗ್ರಾಹಕರ ನಗದು ಹಿಂಪಡೆಯುವಿಕೆಗೆ ಬಳಸಬಹುದು. ಯಾರೂ ಆ ನೋಟುಗಳಿಗೆ ನಿಮ್ಮ ಹೆಸರನ್ನು ಲಗತ್ತಿಸುವುದಿಲ್ಲ ಮತ್ತು ನೀವು ಹಿಂತಿರುಗಲು ಕಾಯುವುದಿಲ್ಲ. ನೀವು ಆಯ್ಕೆ ಮಾಡಿದಾಗಲೆಲ್ಲ $10,000 ಬಳಸಬಹುದು ಎಂದು ಬ್ಯಾಂಕ್ ಸರಳವಾಗಿ ವಚನ ನೀಡುತ್ತದೆ. ಬ್ಯಾಂಕ್ ಆ ಸೂಚನೆಗಳನ್ನು ಗೌರವಿಸುವವರೆಗೆ ದಿನನಿತ್ಯದ ಜೀವನದಲ್ಲಿ ಈ ವಚನವು ಹಣದಂತೆಯೇ ಕಾರ್ಯನಿರ್ವಹಿಸುತ್ತದೆ. ಇದಕ್ಕಾಗಿಯೇ ಬ್ಯಾಂಕ್ ಡಿಪಾಸಿಟ್ ಎನ್ನುವುದು ಸುರಕ್ಷಿತ ಲಾಕರ್ನಲ್ಲಿ ಒಡವೆಗಳನ್ನು ಇಡುವುದಕ್ಕಿಂತ ಭಿನ್ನವಾಗಿದೆ. ಬ್ಯಾಂಕ್ ಒಡವೆಯನ್ನು ನಿಮ್ಮ ಸ್ವತ್ತಾಗಿ ಸಂಗ್ರಹಿಸುತ್ತದೆ ಮತ್ತು ನಿರ್ದಿಷ್ಟ ವಸ್ತುವನ್ನು ಹಿಂತಿರುಗಿಸುವ ನಿರೀಕ್ಷೆಯಿರುತ್ತದೆ. ಸಾಮಾನ್ಯ ಡಿಪಾಸಿಟ್ನಲ್ಲಿ ಬ್ಯಾಂಕ್ ನಿಮಗೆ ಭೌತಿಕ ನೋಟುಗಳಿಗಿಂತ ಹೆಚ್ಚಾಗಿ ಒಂದು ಮೊತ್ತವನ್ನು ಬಾಕಿ ಇಟ್ಟಿರುತ್ತದೆ. ಹೆಚ್ಚಿನ ಗ್ರಾಹಕರು ಈ ವ್ಯತ್ಯಾಸದ ಬಗ್ಗೆ ಯೋಚಿಸುವ ಅಗತ್ಯವಿರುವುದಿಲ್ಲ, ಏಕೆಂದರೆ ವ್ಯವಸ್ಥೆಯು ಸಾಮಾನ್ಯವಾಗಿ ಕೆಲಸ ಮಾಡುತ್ತದೆ. ಆ್ಯಪ್ ಓಪನ್ ಆಗುತ್ತದೆ, ಬ್ಯಾಲೆನ್ಸ್ ಕಾಣಿಸುತ್ತದೆ, ಪಾವತಿಗಳು ನಡೆಯುತ್ತವೆ. ಒಬ್ಬ ಗ್ರಾಹಕನು ಸ್ಕ್ರೀನ್ ಮೇಲಿನ ಆ ಸಂಖ್ಯೆಯನ್ನು ನಗದಿನಂತೆ ಭಾವಿಸಿ ಜೀವನ ಸಾಗಿಸಬಹುದು. ಆದರೆ ಬ್ಯಾಂಕ್ ವಿಫಲವಾದಾಗ ಫೇಲ್. ಈ ವ್ಯತ್ಯಾಸವು ಪ್ರಮುಖವಾಗುತ್ತದೆ. ಬ್ಯಾಂಕ್ ಪ್ರತಿಯೊಬ್ಬರ ನಗದನ್ನು ಮಾತ್ರ ಸಂಗ್ರಹಿಸುತ್ತಿದ್ದರೆ ಸಂಸ್ಥೆಯನ್ನು ಮುಚ್ಚುವುದು ತುಂಬಾ ಸರಳವಾಗುತ್ತಿತ್ತು. ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಪೆಟ್ಟಿಗೆಯಲ್ಲಿ ಕಾಯುತ್ತಿರುವ ನೋಟುಗಳನ್ನು ಸಂಗ್ರಹಿಸುತ್ತಿದ್ದರು. ಆದರೆ ನಿಜವಾದ ಬ್ಯಾಂಕ್ ಬೇರೆಯದೇ ಆದ ಕೆಲಸ ಮಾಡುತ್ತದೆ. ಅದು ನಗದು ಮೀಸಲು, ಸಾಲಗಳು, ಬಾಂಡ್ಗಳು, ಕಟ್ಟಡಗಳು ಮತ್ತು ಇತರ ಆಸ್ತಿಗಳ ಮಿಶ್ರಣವನ್ನು ಹೊಂದಿರುತ್ತದೆ. ಕೆಲವನ್ನು ಬೇಗನೆ ಮಾರಾಟ ಮಾಡಬಹುದು, ಇನ್ನು ಕೆಲವನ್ನು ಮರುಪಾವತಿಸಲು ವರ್ಷಗಳೇ ಬೇಕಾಗಬಹುದು. ಆ ಆಸ್ತಿಗಳ ವಿರುದ್ಧ ಡಿಪಾಸಿಟ್ಗಳು ಮತ್ತು ಇತರ ಸಾಲಗಳು ಇರುತ್ತವೆ. ಅದನ್ನು ಗ್ರಾಹಕರು ತಕ್ಷಣವೇ ಹಿಂತಿರುಗಿಸಲು ಬಯಸಬಹುದು. ಇದಕ್ಕಾಗಿಯೇ ಡಿಪಾಸಿಟ್ಗಳು ಬ್ಯಾಂಕ್ ಖಾತೆಗಳಲ್ಲಿ ಹೊಣೆಗಾರಿಕೆಗಳಾಗಿ ಲಯಬಿಲಿಟೀಸ್ ಕಾಣಿಸಿಕೊಳ್ಳುತ್ತವೆ ಮತ್ತು ಡಿಪಾಸಿಟ್ ಇನ್ಶೂರೆನ್ಸ್ ಇರುತ್ತದೆ. ಗ್ರಾಹಕರು ಕಟ್ಟಡದೊಳಗೆ ಪ್ರತ್ಯೇಕ ಹಣದ ರಾಶಿಯನ್ನು ಹೊಂದುವುದಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ನ ವಚನವನ್ನು ನೆಚ್ಚಿಕೊಂಡಿದ್ದಾರೆ. ಯುಎಸ್ನಲ್ಲಿ ಎಫ್ಡಿಐಸಿ ಸಾಮಾನ್ಯವಾಗಿ ಪ್ರತಿ ಡೆಪಾಸಿಟರ್ಗೆ ಅರ್ಹವಾದ ಡಿಪಾಸಿಟ್ಗಳಿಗೆ $2,500 ವರೆಗೆ ವಿಮೆ ನೀಡುತ್ತದೆ. ಇತರ ದೇಶಗಳು ತಮ್ಮದೇ ಆದ ವಿಮಾ ವ್ಯವಸ್ಥೆಗಳು ಮತ್ತು ಮಿತಿಗಳನ್ನು ಹೊಂದಿವೆ. ವಿಮೆ ಎಂದರೆ ಬ್ಯಾಂಕ್ ಪ್ರತಿ ವಿಮೆ ಮಾಡಿದ $1 ಅಡಚಣೆಯಿಲ್ಲದೆ ಇಡುತ್ತದೆ ಎಂದರ್ಥವಲ್ಲ. ಬ್ಯಾಂಕ್ ತನ್ನ ವಚನವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ವಿಮಾ ವ್ಯವಸ್ಥೆಯು ಗ್ರಾಹಕರ ಪರವಾಗಿ ನಿಲ್ಲುತ್ತದೆ ಎಂದರ್ಥ. ಆದ್ದರಿಂದ ನಿಮ್ಮ $10,000 ಬ್ಯಾಲೆನ್ಸ್ ನೈಜವಾಗಿದೆ ಮತ್ತು ಖರ್ಚು ಮಾಡಬಹುದಾಗಿದೆ. ಆದರೆ ಇದು ಹಣಕಾಸಿನ ಸಂಬಂಧದ ಭಾಗವಾಗಿದೆ. ಅದನ್ನು ಬೇಗನೆ ವಾಪಸ್ ಕೇಳಲು ಅನುಮತಿಸುವ ಷರತ್ತುಗಳ ಮೇಲೆ ನೀವು ಬ್ಯಾಂಕ್ಗೆ ಹಣ ಸಾಲ ನೀಡಿದ್ದೀರಿ. ಬ್ಯಾಂಕ್ ಈಗ $10,000 ಧನಸಹಾಯವನ್ನು ಹೊಂದಿದೆ ಮತ್ತು ಅದೇ ಮೊತ್ತದ ಸಾಲವನ್ನು ನಿಮಗೆ ಬಾಕಿ ಇಟ್ಟಿದೆ. ಆ ಎಲ್ಲಾ ಹಣವನ್ನು ಬಳಸದೆ ಬಿಡಲು ಅದು ಯೋಜನೆ ರೂಪಿಸುವುದಿಲ್ಲ. ಬ್ಯಾಂಕ್ ನಿಮ್ಮ ಡಿಪಾಸಿಟ್ ಅನ್ನು ಬಳಸಲು ಹೋಗುತ್ತದೆ, ಏಕೆಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯಾದ್ಯಂತ ತಮ್ಮ ಬ್ಯಾಲೆನ್ಸ್ ಶೀಟ್ಗಳನ್ನು ಕೆಲಸಕ್ಕೆ ಹಚ್ಚುವ ಮೂಲಕ ಬ್ಯಾಂಕ್ಗಳು ಹಣ ಗಳಿಸುತ್ತವೆ. ಡಿಪಾಸಿಟ್ಗಳು ಹೋಮ್ ಲೋನ್ಗಳು, ಬಿಸಿನೆಸ್ ಲೋನ್ಗಳು, ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ಗಳು, ಸರ್ಕಾರಿ ಬಾಂಡ್ಗಳು ಮತ್ತು ಇತರ ಸೆಕ್ಯೂರಿಟಿಗಳಿಗೆ ಧನ ಸಹಾಯ ನೀಡಲು ಸಹಾಯ ಮಾಡುತ್ತವೆ. ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಮೀಸಲುಗಳಲ್ಲಿ ನಗದನ್ನು ಇಡುತ್ತವೆ, ಇದರಿಂದ ಅವರು ನಗದು ಹಿಂಪಡೆಯುವಿಕೆ ಮತ್ತು ಪಾವತಿಗಳನ್ನು ನಿರ್ವಹಿಸಬಹುದು. ನಿಮ್ಮ ಡಿಪಾಸಿಟ್ ಆ ದೊಡ್ಡ ನಿಧಿಯ ಭಾಗವಾಗುತ್ತದೆ. ಬ್ಯಾಂಕ್ ನಿಮ್ಮ ನಿರ್ದಿಷ್ಟ $10,000 ಅನ್ನು ತೆಗೆದುಕೊಂಡು ಮನೆ ಕೊಳ್ಳುವ ಕುಟುಂಬಕ್ಕೆ ನೀಡಲ್ಲ. ಅದು ಅನೇಕ ಖಾತೆಗಳ ಒಳಗೆ ಮತ್ತು ಹೊರಗೆ ಹರಿಯುವ ಮಿಲಿಯನ್ ಅಥವಾ ಬಿಲಿಯನ್ ಡಾಲರ್ಗಳನ್ನು ನಿರ್ವಹಿಸುತ್ತದೆ. ಡಿಪಾಸಿಟ್ಗಳು, ಸಾಲಗಳು, ಮರುಪಾವತಿಗಳು, ವರ್ಗಾವಣೆಗಳು, ಬಾಂಡ್ಗಳು ಮತ್ತು ರಿಸರ್ವ್ಗಳನ್ನು ಒಟ್ಟಿಗೆ ನಿರ್ವಹಿಸಲಾಗುತ್ತದೆ. ಆದರೂ ಡಿಪಾಸಿಟ್ಗಳು ಬ್ಯಾಂಕ್ಗೆ ಅತ್ಯಂತ ಉಪಯುಕ್ತವಾಗಿವೆ, ಏಕೆಂದರೆ ಅವು ಸ್ಥಿರ ಮತ್ತು ಕಡಿಮೆ ವೆಚ್ಚದ ಧನಸಹಾಯವನ್ನು ಒದಗಿಸುತ್ತವೆ.
ಒಂದು ಬ್ಯಾಂಕ್ ಉಳಿತಾಯದ ಮೇಲೆ ಗ್ರಾಹಕರಿಗೆ 1% ಪಾವತಿಸುತ್ತದೆ ಮತ್ತು ಮನೆ ಸಾಲಗಳಿಂದ 5% ಗಳಿಸುತ್ತದೆ ಎಂದು ಭಾವಿಸೋಣ. ಆ ವ್ಯತ್ಯಾಸವು ಸಂಪೂರ್ಣ ಲಾಭವಲ್ಲ. ಅದು ನೌಕರರು, ಬ್ರಾಂಚ್ಗಳು, ತಂತ್ರಜ್ಞಾನ, ವಂಚನೆ, ಕೆಟ್ಟ ಸಾಲಗಳು, ನಿಯಂತ್ರಣ ಮತ್ತು ಅಗತ್ಯ ಲಿಕ್ವಿಡಿಟಿಯನ್ನು ಲಭ್ಯವಿಡುವ ವೆಚ್ಚವನ್ನು ಭರಿಸಲು ಸಹಾಯ ಮಾಡಬೇಕು. ಉಳಿದದ್ದು ಲಾಭಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಈ ಮೂಲಭೂತ ವ್ಯತ್ಯಾಸವು ಸ್ಪ್ರೆಡ್ ಸಾಂಪ್ರದಾಯಿಕ ಬ್ಯಾಂಕಿಂಗ್ನ ಕೇಂದ್ರದಲ್ಲಿದೆ. ಸಾಲಗಾರರು ವಿಫಲರಾಗುವ ಅಥವಾ ಡೆಪಾಸಿಟರ್ಗಳು ಹೊರಡುವ ಸಾಧ್ಯತೆಯನ್ನು ನಿಯಂತ್ರಿಸುವಾಗ ಧನಸಹಾಯ ವೆಚ್ಚಕ್ಕಿಂತ ಹೆಚ್ಚಿನದನ್ನು ಗಳಿಸುವ ಆಸ್ತಿಗಳನ್ನು ಕಂಡುಹಿಡಿಯುವುದು ಬ್ಯಾಂಕ್ನ ಕೆಲಸವಾಗಿದೆ. ಇದು ಕಷ್ಟಕರವಾದ ಸಮಯದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ನೀವು ನಾಳೆ ನಿಮ್ಮ $10,000 ಹಿಂಪಡೆಯಲು ನಿರೀಕ್ಷಿಸಬಹುದು. ಸಾಲ ಪಡೆಯುವ ಮನೆ ಮಾಲೀಕರು 30 ವರ್ಷಗಳಲ್ಲಿ ಮರುಪಾವತಿಸಬಹುದು. ಬ್ಯಾಂಕ್ ಅಲ್ಪಾವಧಿಯ ಧನಸಹಾಯವನ್ನು ದೀರ್ಘಾವಧಿಯ ಆಸ್ತಿಗಳನ್ನು ಬೆಂಬಲಿಸಲು ಬಳಸುತ್ತಿದೆ. ಇದನ್ನು ಮೆಚೂರಿಟಿ ಟ್ರಾನ್ಸ್ಫಾರ್ಮೇಷನ್ ಎಂದು ಕರೆಯಲಾಗುತ್ತದೆ. ಇದು ಉಪಯುಕ್ತವಾಗಿದೆ ಏಕೆಂದರೆ ಉಳಿತಾಯದಾರರಿಗೆ ಹಣದ ಸುಲಭ ಪ್ರವೇಶ ಬೇಕು, ಆದರೆ ಸಾಲಗಾರರಿಗೆ ದೊಡ್ಡ ಖರೀದಿಯನ್ನು ಮರುಪಾವತಿಸಲು ವರ್ಷಗಳು ಬೇಕು. ಬ್ಯಾಂಕ್ ಅವರ ನಡುವೆ ನಿಂತು ಅಲ್ಪಾವಧಿಯ ಡಿಪಾಸಿಟ್ಗಳನ್ನು ದೀರ್ಘಾವಧಿಯ ಸಾಲವಾಗಿ ಬದಲಾಯಿಸುತ್ತದೆ. ಗ್ರಾಹಕರು ಸಾಮಾನ್ಯವಾಗಿ ಎಲ್ಲವನ್ನೂ ಒಂದೇ ಬಾರಿಗೆ ಹಿಂಪಡೆಯುವುದಿಲ್ಲವಾದ್ದರಿಂದ ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತದೆ. ಒಬ್ಬ ವ್ಯಕ್ತಿ ಕಾರು ಕೊಳ್ಳುತ್ತಾನೆ, ಇನ್ನೊಬ್ಬ ವ್ಯಕ್ತಿ ಸಂಬಳ ಪಡೆಯುತ್ತಾನೆ. ಒಂದು ಕಂಪನಿ ಪೂರೈಕೆದಾರರಿಗೆ ಪಾವತಿಸುತ್ತದೆ, ಇನ್ನೊಂದು ಕಂಪನಿ ಮಾರಾಟದ ಆದಾಯವನ್ನು ಡಿಪಾಸಿಟ್ ಮಾಡುತ್ತದೆ. ಹಣವು ನಿರಂತರವಾಗಿ ಚಲಿಸುತ್ತದೆ, ಆದರೆ ಬ್ಯಾಂಕ್ ಸಾಮಾನ್ಯ ಹೊರಹರಿವನ್ನು ಅಂದಾಜು ಮಾಡಬಹುದು ಮತ್ತು ದ್ರವ ಸಂಪನ್ಮೂಲಗಳನ್ನು ಲಿಕ್ವಿಡ್ ರಿಸೋರ್ಸಸ್ ಲಭ್ಯವಿಡಬಹುದು. ಅದರ ಬ್ಯಾಲೆನ್ಸ್ ಶೀಟ್ನ ಉಳಿದ ಭಾಗವನ್ನು ಮೆಚ್ಯೂರ್ ಆಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬಹುದು. ಬ್ಯಾಂಕ್ಗಳು ಸಾಲಗಳನ್ನು ಮಾತ್ರ ಮಾಡುವುದಿಲ್ಲ, ಅವು ಸರ್ಕಾರಿ ಸಾಲಗಳು ಮತ್ತು ಇತರ ಸೆಕ್ಯೂರಿಟಿಗಳನ್ನು ಸಹ ಕೊಳ್ಳುತ್ತವೆ. ಈ ಆಸ್ತಿಗಳು ಬಡ್ಡಿಯನ್ನು ನೀಡಬಹುದು ಮತ್ತು ಸಾಲಕ್ಕಿಂತ ಮಾರಾಟ ಮಾಡಲು ಸುಲಭವಾಗಬಹುದು, ಆದರೂ ಅವುಗಳ ಬೆಲೆಗಳು ಬೀಳಬಹುದು. ಇಲ್ಲೇ ಬಡ್ಡಿ ದರದ ಅಪಾಯ, ಇಂಟ್ರೆಸ್ಟ್ ರೇಟ್ ರಿಸ್ಕ್, ಕಾಣಿಸಿಕೊಳ್ಳುತ್ತದೆ. ಬ್ಯಾಂಕ್ 2% ಪಾವತಿಸುವ 10 ವರ್ಷದ ಸರ್ಕಾರಿ ಬಾಂಡ್ ಕೊಳ್ಳುತ್ತದೆ ಎಂದು ಕಲ್ಪಿಸಿಕೊಳ್ಳಿ. ಕೆಲವು ವರ್ಷಗಳ ನಂತರ ಬಾಂಡ್ಗಳು 5% ಪಾವತಿಸುತ್ತವೆ. ಹಳೆಯ ಬಾಂಡ್ಗೆ ಹೂಡಿಕೆದಾರರು ಪೂರ್ಣ ಬೆಲೆಯನ್ನು ಪಾವತಿಸಲು ಬಯಸುವುದಿಲ್ಲ ಏಕೆಂದರೆ ಅದು ಕಡಿಮೆ ಆದಾಯ ನೀಡುತ್ತದೆ, ಅದರ ಮಾರುಕಟ್ಟೆ ಮೌಲ್ಯ ಬೀಳುತ್ತದೆ. ಬ್ಯಾಂಕ್ ಆ ಬಾಂಡ್ ಅನ್ನು ಮೆಚ್ಯೂರಿಟಿವರೆಗೆ ಇಟ್ಟುಕೊಂಡರೆ ಅದು ವಚನ ನೀಡಿದ ಪಾವತಿಗಳನ್ನು ಸಂಗ್ರಹಿಸುವುದನ್ನು ಮುಂದುವರಿಸಬಹುದು. ನಗದು ಹಿಂಪಡೆಯುವಿಕೆಯ ಅವಸರದಲ್ಲಿ ಮಾರಾಟ ಮಾಡಬೇಕಾದರೆ ನಷ್ಟವು ತಕ್ಷಣದಾಗುತ್ತದೆ. ಆದ್ದರಿಂದ ಡಿಪಾಸಿಟ್ಗಳು ಬ್ಯಾಂಕ್ಗಳಿಗೆ ಸಾಲಗಳು ಮತ್ತು ಹೂಡಿಕೆಗಳಿಗೆ ಧನಸಹಾಯ ನೀಡಲು ಅನುಮತಿಸುತ್ತವೆ, ಆದರೆ ಅವು ಬೇಗನೆ ನಿರ್ಗಮಿಸಬಹುದಾದ ಹೊಣೆಗಾರಿಕೆಯನ್ನು ಸಹ ಸೃಷ್ಟಿಸುತ್ತವೆ. ನಿಯಂತ್ರಕರು ಕ್ಯಾಪಿಟಲ್ ಮತ್ತು ಲಿಕ್ವಿಡಿಟಿ ನಿಯಮಗಳ ಮೂಲಕ ಈ ಅಪಾಯವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಸಾಲಗಳು ವಿಫಲವಾದಾಗ ಅಥವಾ ಆಸ್ತಿಗಳ ಮೌಲ್ಯ ಕಡಿಮೆಯಾದಾಗ ಕ್ಯಾಪಿಟಲ್ ನಷ್ಟವನ್ನು ಹೀರಿಕೊಳ್ಳುತ್ತದೆ. ಆದರೆ ಆ ಕಥೆಯು ಭಾಗಶಃ ಮಾತ್ರ ಪೂರ್ಣವಾಗಿದೆ. ಆಧುನಿಕ ಬ್ಯಾಂಕ್ ಸಾಲ ನೀಡುವ ಮೊದಲು ಯಾರಾದರೂ ಹಣ ಜಮಾ ಮಾಡುವವರೆಗೆ ಕಾಯುವುದಿಲ್ಲ. ಬ್ಯಾಂಕ್ ಸಾಲ ನೀಡಿದಾಗ ಅದು ಅದೇ ಸಮಯದಲ್ಲಿ ಹೊಸ ಡಿಪಾಸಿಟ್ ಸೃಷ್ಟಿಸಬಹುದು. ಮೂಲಭೂತವಾಗಿ ಬ್ಯಾಂಕ್ಗಳು ಸಾಲ ನೀಡಿದಾಗ ಹಣವನ್ನು ಸೃಷ್ಟಿಸಬಹುದು. ಹಾಗಾಗಿ ಬ್ಯಾಂಕ್ $300 ಶೂನ್ಯ ಮನೆ ಸಾಲವನ್ನು ಅನುಮೋದಿಸುತ್ತದೆ ಎಂದು ಕಲ್ಪಿಸಿಕೊಳ್ಳಿ. ಬ್ಯಾಂಕ್ ಉಳಿತಾಯದಾರರು ಡೆಪಾಸಿಟ್ ಮಾಡಿದ ಹಣವನ್ನು ಹುಡುಕಿ ಆ ರಾಶಿಯಿಂದ $300 ಶೂನ್ಯ ತೆಗೆದು ಸಾಲಗಾರನಿಗೆ ನೀಡುತ್ತದೆ ಎಂಬುದು ಸಾಮಾನ್ಯ ಕಲ್ಪನೆ. ಆಧುನಿಕ ಬ್ಯಾಂಕ್ ಸಾಲ ನೀಡುವುದು ಬ್ಯಾಲೆನ್ಸ್ ಶೀಟ್ಗಳ ಮೂಲಕ ಕೆಲಸ ಮಾಡುತ್ತದೆ. ಸಾಲವನ್ನು ಸೃಷ್ಟಿಸಿದಾಗ ಬ್ಯಾಂಕ್ $3,000 ಶೂನ್ಯ ಸಾಲವನ್ನು ಆಸ್ತಿಯಾಗಿ ದಾಖಲಿಸುತ್ತದೆ. ಸಾಲಗಾರನು ಆ ಮೊತ್ತವನ್ನು ಬ್ಯಾಂಕ್ಗೆ ಬಾಕಿ ಇಟ್ಟಿರುತ್ತಾನೆ. ಅದೇ ಸಮಯದಲ್ಲಿ ಮನೆ ಕೊಳ್ಳಲು ಬಳಸಬಹುದಾದ ಹೊಂದಾಣಿಕೆಯ ಡಿಪಾಸಿಟ್ ಅನ್ನು ಬ್ಯಾಂಕ್ ಸೃಷ್ಟಿಸುತ್ತದೆ. ಸಾಲ ಮತ್ತು ಡಿಪಾಸಿಟ್ ಒಟ್ಟಿಗೆ ಕಾಣಿಸಿಕೊಳ್ಳುತ್ತವೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ವಿವರಿಸುವಂತೆ, ವಾಣಿಜ್ಯ ಬ್ಯಾಂಕ್ಗಳು ಸಾಲಗಳನ್ನು ಒದಗಿಸಿದಾಗ ಅರ್ಥವ್ಯವಸ್ಥೆಯಲ್ಲಿ ಹಣ ಸೃಷ್ಟಿಯಾಗುತ್ತದೆ. ಹೊಸ ಹಣವು ಹೊಸದಾಗಿ ಮುದ್ರಿಸಿದ ನೋಟುಗಳಿಗಿಂತ ಬ್ಯಾಂಕ್ ಡಿಪಾಸಿಟ್ಗಳಾಗಿ ಇರುತ್ತದೆ. ಇದು ಬ್ಯಾಂಕ್ಗಳು ಖಾತೆಗಳಿಗೆ ಸಂಖ್ಯೆಗಳನ್ನು ಟೈಪ್ ಮಾಡುವ ಮೂಲಕ ಅನಿಯಮಿತ ಹಣವನ್ನು ಸೃಷ್ಟಿಸಬಹುದು ಎಂಬಂತೆ ಧ್ವನಿಸುತ್ತದೆ. ಪ್ರಾಯೋಗಿಕವಾಗಿ ಸಾಲ ನೀಡುವುದು ಇನ್ನೂ ಕೆಲವು ಕಠಿಣ ಮಿತಿಗಳನ್ನು ಎದುರಿಸುತ್ತದೆ. ಬ್ಯಾಂಕ್ಗೆ ಸಾಲ ತೆಗೆದುಕೊಳ್ಳಲು ಸಿದ್ಧರಿರುವ ಅರ್ಹ ಸಾಲಗಾರನ ಅಗತ್ಯವಿದೆ. ಅದು ನಷ್ಟಗಳ ವಿರುದ್ಧ ಸಾಕಷ್ಟು ಕ್ಯಾಪಿಟಲ್ ಹೊಂದಿರಬೇಕು, ಲಿಕ್ವಿಡಿಟಿ ನಿರ್ವಹಿಸಬೇಕು, ನಿಯಮಗಳನ್ನು ಪಾಲಿಸಬೇಕು ಮತ್ತು ಸಾಲವು ಲಾಭದಾಯಕವಾಗುವ ನಿರೀಕ್ಷೆಯಿರಬೇಕು. ಸಾಲಗಾರನು ಹಣವನ್ನು ಖರ್ಚು ಮಾಡಿದ ನಂತರ ಏನಾಗುತ್ತದೆ ಎಂಬುದನ್ನು ಸಹ ಅದು ನಿರ್ವಹಿಸಬೇಕು. ಮನೆ ಕೊಳ್ಳುವವನು ಮತ್ತೊಂದು ಬ್ಯಾಂಕ್ ಬಳಸುವ ಯಾರೋ ಒಬ್ಬರಿಂದ ಮನೆ ಕೊಳ್ಳುತ್ತಾನೆ ಎಂದು ಭಾವಿಸೋಣ. ಹೊಸ 30 ಲಕ್ಷ ಡಿಪಾಸಿಟ್ ಸಾಲ ನೀಡಿದ ಬ್ಯಾಂಕ್ನಿಂದ ಮಾರಾಟಗಾರನ ಬ್ಯಾಂಕ್ಗೆ ಚಲಿಸುತ್ತದೆ. ಮೊದಲ ಬ್ಯಾಂಕ್ ಈಗ ರಿಸರ್ವ್ ಬ್ಯಾಂಕ್ ಮೀಸಲು ಅಥವಾ ಇನ್ನೊಂದು ಮಾರ್ಗವನ್ನು ಬಳಸಿ ಆ ಪಾವತಿಯನ್ನು ಇತ್ಯರ್ಥಪಡಿಸಬೇಕಾಗಿದೆ. ಅದಕ್ಕೆ ಡಿಪಾಸಿಟ್ಗಳನ್ನು ಆಕರ್ಷಿಸುವ, ಮಾರುಕಟ್ಟೆಯಲ್ಲಿ ಸಾಲ ಪಡೆಯುವ ಅಥವಾ ರಿಸರ್ವ್ ಬ್ಯಾಂಕ್ನಿಂದ ಧನಸಹಾಯ ಪಡೆಯುವ ಅಗತ್ಯವಿರಬಹುದು. ಸಾಲ ನೀಡಿದಾಗ ಬ್ಯಾಂಕ್ಗಳು ಡಿಪಾಸಿಟ್ ಹಣವನ್ನು ಸೃಷ್ಟಿಸಿದರೂ ಡಿಪಾಸಿಟ್ಗಳು ಏಕೆ ಮುಖ್ಯವಾಗುತ್ತವೆ ಎಂಬುದು ಇಲ್ಲಿದೆ.
ಬ್ಯಾಂಕ್ ಸಾಲ ಮತ್ತು ಹೊಂದಾಣಿಕೆಯ ಡಿಪಾಸಿಟ್ ಸೃಷ್ಟಿಸಬಹುದು, ಆದರೆ ಅದು ಡಿಪಾಸಿಟ್ ಅಲ್ಲೇ ಇರಲು ಬಲವಂತಪಡಿಸಲು ಸಾಧ್ಯವಿಲ್ಲ. ಗ್ರಾಹಕರು ಇತರ ಬ್ಯಾಂಕ್ಗಳಿಗೆ ಹಣ ಕಳುಹಿಸುತ್ತಾರೆ, ನಗದು ಹಿಂಪಡೆಯುತ್ತಾರೆ ಮತ್ತು ವ್ಯಾಪಾರಗಳಿಗೆ ಪಾವತಿಸುತ್ತಾರೆ. ಆ ಎಲ್ಲಾ ಹೊರಹರಿವುಗಳನ್ನು ನಿರ್ವಹಿಸಲು ಬ್ಯಾಂಕ್ಗೆ ಧನಸಹಾಯದ ಅಗತ್ಯವಿದೆ. ಸಾಲಗಾರರು ಸಾಲಗಳನ್ನು ಮರುಪಾವತಿಸಿದಾಗ ಮೂಲ ಸಾಲದಾತರಿಂದ ಸೃಷ್ಟಿಸಲ್ಪಟ್ಟ ಡಿಪಾಸಿಟ್ ಹಣವು ಕಡಿಮೆಯಾಗುತ್ತದೆ. ಬ್ಯಾಂಕ್ ಬಡ್ಡಿಯನ್ನು ಆದಾಯವಾಗಿ ಪಡೆಯುತ್ತದೆ, ಆದರೆ ಸಾಲದ ಮರುಪಾವತಿಯು ವ್ಯವಸ್ಥೆಯಿಂದ ಸಾಲ ಮತ್ತು ಡಿಪಾಸಿಟ್ ಅನ್ನು ತೆಗೆದುಹಾಕುತ್ತದೆ. ಆದ್ದರಿಂದ ಬ್ಯಾಂಕ್ಗಳು ಸಾಲ ನೀಡುವ ಮೂಲಕ ಹಣವನ್ನು ಸೃಷ್ಟಿಸುತ್ತವೆ ಮತ್ತು ಸಾಲಗಳನ್ನು ಮರುಪಾವತಿಸಿದಂತೆ ಡಿಪಾಸಿಟ್ ಹಣವನ್ನು ತೆಗೆದುಹಾಕುತ್ತವೆ. ಅವು ಹಣವನ್ನು ಸೃಷ್ಟಿಸುತ್ತವೆ, ಆದರೆ ಉಚಿತ ಸಂಪತ್ತನ್ನು ಸೃಷ್ಟಿಸುವುದಿಲ್ಲ. ಸಾಲಗಾರನು ಡಿಪಾಸಿಟ್ ಮತ್ತು ಸಮಾನವಾದ ಸಾಲವನ್ನು ಪಡೆಯುತ್ತಾನೆ. ಬ್ಯಾಂಕ್ ಸಾಲದ ಆಸ್ತಿ ಮತ್ತು ಸಮಾನವಾದ ಹೊಣೆಗಾರಿಕೆಯನ್ನು ಪಡೆಯುತ್ತದೆ. ಹಳೆಯ ಪಠ್ಯಪುಸ್ತಕದ ಕಥೆ ಏಕೆ ದಾರಿ ತಪ್ಪಿಸಬಹುದು ಎಂಬುದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಉತ್ತಮ ಉದಾಹರಣೆಯನ್ನು ನೀಡುತ್ತದೆ. 2020ರಿಂದ ಫೆಡರಲ್ ರಿಸರ್ವ್ ವಹಿವಾಟು ಖಾತೆಗಳ ಮೇಲೆ 0% ಕಡ್ಡಾಯ ಮೀಸಲು ಪ್ರಮಾಣವನ್ನು ಕಾಯ್ದುಕೊಂಡಿದೆ. ಇದು ಕ್ಯಾಪಿಟಲ್ ನಿಯಮಗಳು, ಲಿಕ್ವಿಡಿಟಿ ಅಗತ್ಯಗಳನ್ನು ತೆಗೆದುಹಾಕುವುದಿಲ್ಲ. ಪ್ರತಿಯೊಂದು ಬ್ಯಾಂಕ್ ಪ್ರತಿಯೊಂದು ಡಿಪಾಸಿಟ್ನ ಸ್ಥಿರ ಭಾಗವನ್ನು ಕಡ್ಡಾಯ ಮೀಸಲಾಗಿ ಇಡಬೇಕು ಎಂಬ ಹಳೆಯ ಕಲ್ಪನೆ ಇನ್ನು ಮುಂದೆ ಮುಖ್ಯ ಮಿತಿಯಾಗಿಲ್ಲ ಎಂದು ಇದು ಸೂಚಿಸುತ್ತದೆ. ನಿಮ್ಮ ಮೂಲ 10,000 ಡಿಪಾಸಿಟ್ ಇಂದಿಗೂ ಮುಖ್ಯವಾಗಿದೆ. ಅದು ಬ್ಯಾಂಕ್ಗೆ ಧನಸಹಾಯ ನೀಡುತ್ತದೆ. ಆದರೂ ನಿಮ್ಮ ಖಾತೆಯಿಂದ ಒಬ್ಬ ಸಾಲಗಾರನ ಸಾಲಕ್ಕೆ ನೇರ ರೇಖೆಯನ್ನು ಎಳೆಯುವುದು ದಾರಿ ತಪ್ಪಿಸುವಂತಾಗುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅನ್ನು ನಿರ್ವಹಿಸುತ್ತದೆ. ಅಲ್ಲಿ ಡಿಪಾಸಿಟ್ಗಳು ಸಂಸ್ಥೆಗೆ ಧನಸಹಾಯ ನೀಡುತ್ತವೆ, ಸಾಲ ನೀಡುವುದು ಹೊಸ ಡಿಪಾಸಿಟ್ಗಳನ್ನು ಸೃಷ್ಟಿಸುತ್ತದೆ ಮತ್ತು ಪಾವತಿಗಳು ಬ್ಯಾಂಕ್ಗಳ ನಡುವೆ ಲಿಕ್ವಿಡಿಟಿಯನ್ನು ಚಲಿಸುತ್ತವೆ. ಗ್ರಾಹಕರು ತಮ್ಮ ಬ್ಯಾಲೆನ್ಸ್ಗಳನ್ನು ಗೌರವಿಸಲಾಗುತ್ತದೆ ಎಂದು ನಂಬುವವರೆಗೆ ಎಲ್ಲವೂ ಕೆಲಸ ಮಾಡುತ್ತದೆ. ಅಂತಿಮ ಪರೀಕ್ಷೆಯು ಅನೇಕ ಜನರು ಒಂದೇ ಸಮಯದಲ್ಲಿ ತಮ್ಮ ಹಣವನ್ನು ಕೇಳಿದಾಗ ಬರುತ್ತದೆ. ಏಕೆಂದರೆ ಆ ವಚನವು ಬ್ಯಾಂಕ್ ರನ್ನಿಂದ ಬದುಕಬೇಕಾಗುತ್ತದೆ. ನೀವು ಅದೇ ಬ್ಯಾಂಕ್ನ ಮತ್ತೊಬ್ಬ ಗ್ರಾಹಕರಿಗೆ 1,000 ಕಳುಹಿಸಿದರೆ ಪಾವತಿಯನ್ನು ಆಂತರಿಕವಾಗಿ ನಿರ್ವಹಿಸಬಹುದು. ನಿಮ್ಮ ಬ್ಯಾಲೆನ್ಸ್ 1,000 ಕಡಿಮೆಯಾಗುತ್ತದೆ ಮತ್ತು ಇತರ ಗ್ರಾಹಕರ ಬ್ಯಾಲೆನ್ಸ್ 1,000 ಹೆಚ್ಚಾಗುತ್ತದೆ. ಸ್ವೀಕರಿಸುವವರು ಮತ್ತೊಂದು ಬ್ಯಾಂಕ್ ಅನ್ನು ಬಳಸಿದರೆ ಸಂಸ್ಥೆಗಳ ನಡುವೆ ಏನೋ ಚಲಿಸಬೇಕಾಗುತ್ತದೆ. ನಿಮ್ಮ ಬ್ಯಾಂಕ್ ನಿಮ್ಮ ಡಿಪಾಸಿಟ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ರಿಸರ್ವ್ ಬ್ಯಾಂಕ್ ಮೀಸಲುಗಳನ್ನು ಸ್ವೀಕರಿಸುವವರ ಬ್ಯಾಂಕ್ಗೆ ವರ್ಗಾಯಿಸುತ್ತದೆ. ಬ್ಯಾಂಕ್ನ ಲಿಕ್ವಿಡ್ ಸಂಪನ್ಮೂಲಗಳು ಪ್ರಮುಖವಾಗುವುದು ಇಲ್ಲೇ. ಬ್ಯಾಂಕ್ ಕಾಗದದ ಮೇಲೆ ಶ್ರೀಮಂತವಾಗಿ ಕಾಣಿಸಬಹುದು ಏಕೆಂದರೆ ಅದು ಬಿಲಿಯನ್ಗಟ್ಟಲೆ ಡಾಲರ್ ಸಾಲಗಳನ್ನು ಹೊಂದಿದೆ, ಆದರೆ ಆ ಆಸ್ತಿಗಳನ್ನು ಪೂರ್ಣ ಮೌಲ್ಯಕ್ಕೆ ಬೇಗನೆ ಮಾರಾಟ ಮಾಡುವುದು ಕಷ್ಟವಾಗಬಹುದು. ಸಾಮಾನ್ಯ ಸ್ಥಿತಿಯಲ್ಲಿ ಇದನ್ನು ನಿರ್ವಹಿಸಬಹುದು, ಆದರೆ ಬ್ಯಾಂಕ್ ರನ್ ಸಮಯದಲ್ಲಿ ಸಾಮಾನ್ಯ ಮಾದರಿಗಳು ಕಣ್ಮರೆಯಾಗುತ್ತವೆ. ಬ್ಯಾಂಕ್ ವಿಫಲವಾಗಬಹುದು ಎಂಬ ಭಯದಿಂದ ಗ್ರಾಹಕರು ಹಣ ಹಿಂಪಡೆಯಲು ಪ್ರಾರಂಭಿಸುತ್ತಾರೆ. ನಗದು ಹಿಂಪಡೆಯುವಿಕೆಯು ಬ್ಯಾಂಕ್ ಅನ್ನು ನಗದು ಹುಡುಕಲು ಒತ್ತಾಯಿಸುತ್ತದೆ. ಇದು ಆಸ್ತಿಗಳನ್ನು ನಷ್ಟದಲ್ಲಿ ಮಾರಾಟ ಮಾಡಲು ಅಗತ್ಯವಾಗಬಹುದು. ಆ ನಷ್ಟಗಳು ಬ್ಯಾಂಕ್ ಅನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತವೆ, ಇದರಿಂದಾಗಿ ಹೆಚ್ಚು ಗ್ರಾಹಕರು ನಿರ್ಗಮಿಸುತ್ತಾರೆ. ಜನರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆ ವೈಕಲ್ಯವನ್ನು ಭಯವೇ ಸೃಷ್ಟಿಸಲು ಪ್ರಾರಂಭಿಸುತ್ತದೆ. ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಇದು ಎಷ್ಟು ಬೇಗನೆ ಸಂಭವಿಸುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿತು. ಬ್ಯಾಂಕ್ ವೇಗವಾಗಿ ಬೆಳೆದಿತ್ತು ಮತ್ತು ದೀರ್ಘಾವಧಿಯ ಸೆಕ್ಯೂರಿಟಿಗಳಲ್ಲಿ ಹೆಚ್ಚು ಹೂಡಿಕೆ ಮಾಡಿತ್ತು. ಬಡ್ಡಿದರಗಳು ಹೆಚ್ಚಾದಂತೆ ಆ ಸೆಕ್ಯೂರಿಟಿಗಳ ಮಾರುಕಟ್ಟೆ ಮೌಲ್ಯ ಕುಸಿಯಿತು. ಮಾರ್ಚ್ 2023ರಲ್ಲಿ ಬ್ಯಾಂಕ್ ತನ್ನ ಹಣಕಾಸನ್ನು ಬಲಪಡಿಸುವ ಕ್ರಮಗಳನ್ನು ಪ್ರಕಟಿಸಿದಾಗ ನಂಬಿಕೆ ಕುಸಿಯಿತು. ಗ್ರಾಹಕರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರಿ ಮೊತ್ತದ ಹಣವನ್ನು ಸರಿಸಲು ಯತ್ನಿಸಿದರು. ಡಿಜಿಟಲ್ ಬ್ಯಾಂಕಿಂಗ್ ನಗದು ಹಿಂಪಡೆಯುವಿಕೆಯನ್ನು ಹಳೆಯ ಸಾಲುಗಳಿಗಿಂತ ವೇಗವಾಗಿ ಮಾಡಲು ಅನುಮತಿಸಿತು. ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಅನ್ನು ನಿಯಂತ್ರಕರು ಮುಚ್ಚಿದರು. ಸಾಮಾನ್ಯ ಗ್ರಾಹಕರು ಈ ಓಟಕ್ಕೆ ಸೇರುವುದನ್ನು ತಡೆಯಲು ಡಿಪಾಸಿಟ್ ಇನ್ಶೂರೆನ್ಸ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಅರ್ಹ ಡಿಪಾಸಿಟ್ಗಳಿಗೆ ವಿಮೆ ಇದ್ದರೆ ತೊಂದರೆಯ ಮೊದಲ ಲಕ್ಷಣದಲ್ಲೇ ಗ್ರಾಹಕರು ಗಾಬರಿಯಾಗಲು ಕಡಿಮೆ ಕಾರಣವಿರುತ್ತದೆ. ಬ್ಯಾಂಕ್ ವಿಫಲವಾದರೂ ವಿಮಾ ವ್ಯವಸ್ಥೆಯು ಕವರ್ ಆದ ಮಿತಿಯೊಳಗೆ ಮರುಪಾವತಿಸುತ್ತದೆ ಎಂದು ಅವರಿಗೆ ತಿಳಿದಿರುತ್ತದೆ. ಈಗ ಮೂಲ 10,000 ಡಿಪಾಸಿಟ್ಗೆ ಹಿಂತಿರುಗಿ. ನೀವು ನಗದನ್ನು ಜಮಾ ಮಾಡಿದ್ದೀರಿ ಮತ್ತು ಬ್ಯಾಂಕ್ ನಿಮ್ಮ ಹೆಸರಿನಲ್ಲಿ 10,000 ಹೊಣೆಗಾರಿಕೆಯನ್ನು ಸೃಷ್ಟಿಸಿತು. ಹಣವು ಬ್ಯಾಂಕ್ನ ಧನಸಹಾಯ ಸಂಗ್ರಹಕ್ಕೆ ಸೇರಿಕೊಂಡಿತು, ಅದು ಸಾಲಗಳು, ಸೆಕ್ಯೂರಿಟಿಗಳು ಮತ್ತು ಆಸ್ತಿಗಳನ್ನು ಬೆಂಬಲಿಸಿತು. ನೀವು ಖರ್ಚು ಮಾಡಲು, ವರ್ಗಾಯಿಸಲು ಅಥವಾ ಹಿಂಪಡೆಯಲು ಆಯ್ಕೆ ಮಾಡಿದಾಗಲೆಲ್ಲ ಪೂರ್ಣ ಮೊತ್ತವನ್ನು ಹಿಂತಿರುಗಿಸುವುದಾಗಿ ಬ್ಯಾಂಕ್ ವಚನ ನೀಡಿದೆ. ನಿಮ್ಮ ನಿಖರವಾದ ನೋಟುಗಳು ಲಾಕರ್ ಒಳಗೆ ಉಳಿಯಲಿಲ್ಲ. ನಿಮ್ಮ ಬ್ಯಾಂಕಿಂಗ್ ಆ್ಯಪ್ನಲ್ಲಿರುವ ಸಂಖ್ಯೆಯು ದಿನನಿತ್ಯದ ಜೀವನಕ್ಕೆ ನಿಜವಾದ ಹಣವಾಗಿದೆ, ಆದರೆ ಅದು ಬ್ಯಾಂಕ್ ನೀಡಿದ ಒಂದು ವಚನವೂ ಹೌದು.